2012ರಲ್ಲಿ ನನ್ನ ಅಕ್ಕ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕಕ್ಕಿಂತ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳನ್ನ ಕೊಂದು ತಿಂದಿದ್ದಾರೆ ಅವರು. ಆದರೆ ಯಾರೂ ಮುಂದೆ ಬಂದಿಲ್ಲ. ಎಷ್ಟೋ ಜನ ಬಂದಿದ್ರು, ಆದರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂಥದ್ದು ಅಥವಾ ಕೇಸ್ ಹಾಕಿ ಹೊರಗಡೆ ಆಗುವಂಥದ್ದು ಆ ಥರ ಎಲ್ಲ ಮಾಡ್ತಾ ಇದ್ರು. ಹೆಣ್ಮಕ್ಳಂತೂ ಯಾರೂ ಬರೋದಿಲ್ಲ ಮುಂದ್ಗಡೆಯಿಂದ, ಯಾಕಂದ್ರೆ ಅವರಿಗೂ ಫ್ಯಾಮಿಲಿ ಮ್ಯಾಟ್ರ್ ಆ ಥರ, ಅವರಿಗೂ ಹೆಣ್ಮಕ್ಳು ಇರ್ತಾರೆ, ಆ ಥರ ತುಂಬ ಮಂದಿ ಭಯ ಪಡ್ತಾ ಇದ್ರು. ಆದರೆ ನನ್ನ ಅಕ್ಕನ ಮರ್ಡರ್ ಆದ್ಮೇಲೆ ನಾವಂತೂ ಹಿಂಜರ್ದೇ ಇಲ್ಲ. ನಮಗೂ ಕೊಲೆ ಬೆದರಿಕೆ ಎಷ್ಟೋ ತುಂಬ ಬಂದಿದೆ, ಆದರೆ ನಾವು ಹಿಂಜರಿಯಲ್ಲ. ಯಾಕಂದ್ರೆ ನನ್ನ ಅಕ್ಕನಿಗಾದಂಥ ನೋವು ಇನ್ನು ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೆ ಆಗಬಾರ್ದು. ನನ್ನೂರಲ್ಲಂತೂ ಆಗೋಕ್ಕೆ ನಾವು ಯಾರೂ ಬಿಡೋದು ಇಲ್ಲ. ಇನ್ನು ನನ್ನ ಅಕ್ಕನ ಆದ ನಂತರ ನಿಜವಾಗ್ಲೂ ಒಂದು ಘಟನೆನೂ ನಡೆದಿಲ್ಲ, ಅಲ್ಲಿ ಒಂದು ಬಾಡಿನೂ ಅಲ್ಲಿ ಸಿಕ್ಕಿಲ್ಲ ಹೆಣ್ಮಕ್ಳದ್ದು. ಅದೇ ನಮಗೆ ದೊಡ್ಡ ನ್ಯಾಯ ಸಿಕ್ಕಾಗಿದೆ. ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ. ಅದೇ ಸಾಕಲ್ಲ ನಮಗೆ ನ್ಯಾಯ ಸಿಕ್ಕಿರೋದು. ನನ್ನ ಅಕ್ಕನಿಗೆ ನ್ಯಾಯ ಲೇಟಾಗಿ ಸಿಗ್ಬೋದು, ಅದೇ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ನಾವು ತುಂಬ ಭರವಸೆ ಇದೆ. ಅದೇ ಇಲ್ಲಿ ಎಲ್ಲ ತಾಯಂದಿರು ಅಕ್ಕಂದಿರೆಲ್ಲ ಸೇರಿದಿರಲ್ಲ, ಅದೇ ನಮಗೆ ದೊಡ್ಡ ಬಲವಾಗಿ ಸಿಕ್ಕಿದೆ.